ಆತನ ಹೆಸರು ರಂಗಪ್ಪ. ಜನರ ನೋಡುವುದೇ ಆತನ ದಿನಚರಿ. ಒಂದು ಕಾಲದಲ್ಲಿ ರಂಗಪ್ಪನು ಹಳ್ಳಿಯಲ್ಲಿನ ಅತಿ ಗೌರವದ ವ್ಯಕ್ತಿ. ಬಿತ್ತನೆ, ಕೊಯ್ಲು, ಜಾತ್ರೆ ಎಲ್ಲದಲ್ಲೂ ಮೊದಲನೇ ಸಾಲಿನಲ್ಲಿ ಇರ್ತಿದ್ದೆ. ತನ್ನ ಶ್ರಮದಿಂದ ಚಿಕ್ಕ ಹೊಲವನ್ನು ದೊಡ್ಡದನ್ನಾಗಿ ಮಾಡಿದೆ. ಆತನ ಹೆಂಡತಿ ಸೀತಮ್ಮ ಮತ್ತು ಇಬ್ಬರು ಮಕ್ಕಳು, ಗೋಪಾಲ ಮತ್ತು ರಾಮ. ಆದರೆ ಕಾಲ ಬದಲಾಯಿತು. ವಿದ್ಯಾಭ್ಯಾಸಕ್ಕಾಗಿ ಊರಿನ ಹೊರಗೆ ಹೋದರು. ಓದಿ ಬೆಳೆದವರು ಬಂಡವಾಳ ಗಳಿಸೋಕೆ ನಗರಕ್ಕೆ ಹೋದರು. ರಂಗಪ್ಪ ಮತ್ತು ಸೀತಮ್ಮ ಹಳ್ಳಿಯಲ್ಲೇ ಉಳಿದರು. ನಂತರ ಫೋನ್ ಕರೆಗಳು ಕಡಿಮೆಯಾದವು. ಒಂದು ಹಂತದಲ್ಲಿ ಅವರು ನಗರದಲ್ಲಿನ ಕೆಲಸಗಳಲ್ಲಿ ತೊಡಗಿಕೊಂಡು ತಂದೆ ತಾಯಿಯ ಬಗ್ಗೆ ಕೇಳುವುದೇ ಕಡಿಮೆಯಾಯಿತು. ಸೀತಮ್ಮ ದೈವಾಧೀನರಾದ ಮಕ್ಕಳು ಬರಬಹುದೆಂದು ಅಂತ್ಯಕ್ರಿಯೆಗೂ ನೆರೆಮಕ್ಕಳು, ಹಳ್ಳಿಯವರು, ಕಿರಿಯರು ಎಲ್ಲರೂ ಬಂದಿದ್ರು. ಆದರೆ ತನ್ನ ಮನೆಯವರು ಬಂದಿರಲಿಲ್ಲ. ಆ ದಿನದಿಂದ ರಂಗಪ್ಪನ ಮನಸ್ಸು ಒಂಟಿಯಾಗಿತ್ತು. ಆತನ ಜೀವನದ ಆಶ್ರಯ ಅತ್ತಿಮರದ ನೆರಳು. ಪ್ರತಿ ಬೆಳಗ್ಗೆ ಆ ಮರದ ಕೆಳಗೆ ಕುಳಿತುಕೊಳ್ಳುತ್ತಿದ್ದರು. ಹಳ್ಳಿಯ ಮಕ್ಕಳು ಶಾಲೆಗೆ ಹೋಗುವಾಗ ತಾತ ನಮಸ್ಕಾರ ಎಂದು ಕೈ ಬೀಸುತ್ತಿದ್ದರು. ಒಮ್ಮೆ ಹಳ್ಳಿಯ ಮಕ್ಕಳು ಕೇಳಿದ್ರು, ತಾತ, ನಿನ್ನ ಮಕ್ಕಳು ಎಲ್ಲಿ? ರಂಗಪ್ಪ ನಗುತ್ತಾ, ಅವರು ನಗರದಲ್ಲಿ ದೊಡ್ಡವರು ಆಗಿದ್ದಾರೆ, ನಾವು ಚಿಕ್ಕವರು ಅಲ್ವಾ ಎಂದೆ. ಮಕ್ಕಳಿಗೆ ಅದು ಹಾಸ್ಯವಾತ್ತು. ಆದರೆ ಆ ನಗುವಿನ ಹಿಂದೆ ಕಣ್ಣೀರು ಇತ್ತು. ಒಂದು ದಿನ ಹಳ್ಳಿಗೆ ಹೊಸ ಶಿಕ್ಷಕ ಬಂದ್ರು. ಅವರ ಹೆಸರು ಶಂಕರ್. ಹಳ್ಳಿಯ ಶಾಲೆಯ ಹೊಸ ಮುಖ್ಯೋಪಾಧ್ಯಾಯರು. ಹಳ್ಳಿಯ ಮಕ್ಕಳ ಹರ್ಷದ ಮುಖಗಳು ನೋಡುತ್ತಾ ಶಂಕರ್ ಅವರಿಗೆ ಹಳೆಯ ತಾತನ ಬಗೆಗೆ ಕುತೂಹಲವಾಯಿತು. ಯಾರು ಈ ಅತ್ತಿಮರದ ತಾತ್ ಎಂದು ಕೇಳಿದಾಗ ಹಳ್ಳಿಯವರು ಹೇಳಿದ್ರು, ಅವರು ರಂಗಪ್ಪ ತಾತ್. ತುಂಬಾ ಒಳ್ಳೆಯವರು, ಆದರೆ ತುಂಬಾ ಒಂಟಿ. ಅವರ ಮಕ್ಕಳೇ ಅವರನ್ನು ಬಿಟ್ಟು ಹೋದ್ರು. ಶಂಕರ್ ಅವರಿಗೆ ದಯೆಯಾಯಿತು. ಆ ದಿನ ಸಂಜೆ ಅವರು ರಂಗಪ್ಪನ ಬಳಿಗೆ ಹೋದ್ರು. ತಾತ್, ಹೇಗಿದ್ದೀರಾ ಎಂದು ಕೇಳಿದ್ರು. ಹೇಗೋ ಇದ್ದೀನಪ್ಪ, ಕಾದುಗಳು ಬಲಹೀನ, ಆದರೆ ಮನಸ್ಸು ಇನ್ನೂ ಗಟ್ಟಿ ಎಂದರು ರಂಗಪ್ಪ. ಆ ಮಾತು ಕೇಳಿ ಶಂಕರ್ ಅಚ್ಚರಿಯಿಂದ, ತಾತ, ನೀವೊಮ್ಮೆ ಶಾಲೆಗೆ ಬನ್ನಿ, ಮಕ್ಕಳಿಗೆ ನಿಮ್ಮ ಅನುಭವ ಹೇಳಿ ಎಂದರು. ರಂಗಪ್ಪ ಮೊದಲು ಹಿಂಜರಿದ್ರು. ನಾನು ಓದಿದವನು ಅಲ್ಲಪ್ಪ, ನಾನು ಹೇಳೋದು ಯಾರಿಗೆ ಬೇಕು? ಆದರೆ ಶಂಕರ್ ಒತ್ತಾಯಿಸಿದ್ರು. ಮುಂದಿನ ದಿನ ರಂಗಪ್ಪ ಶಾಲೆಗೆ ಹೋದ್ರು. ಮಕ್ಕಳು ಅವರ ಸುತ್ತ ಕುಳಿತರು. ತಾತ್ ಹೇಳಲು ಶುರು ಮಾಡಿದ್ರು, ಮಕ್ಕಳೇ, ನನ್ನ ಜೀವನದ ಪಾಠ ಒಂದೇ, ಮರದಂತೆ. ನೀರು ಕೊಡದಿದ್ದರೂ ಮರ ನೆರಳು ಕೊಡುತ್ತದೆ. ನಾವು ಯಾರಿಂದ ಏನನ್ನೂ ನಿರೀಕ್ಷಿಸಬಾರದು. ನಾವು ಕೊಡುವುದೇ ದೊಡ್ಡದು. ಮಕ್ಕಳು ಶಾಂತವಾಗಿ ಕೇಳುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಗೌರವ. ರಂಗಪ್ಪನ ಹೃದಯದಲ್ಲಿ ಹೊಸ ಬೆಳಕು ಹೊತ್ತಿತು. ಆ ದಿನದಿಂದ ಅವರು ಪ್ರತಿ ವಾರ ಶಾಲೆಗೆ ಹೋಗುತ್ತಿದ್ದರು. ಕತೆಗಳು ಹೇಳುತ್ತಿದ್ದರು. ಹೇಗೆ ಕೃಷಿ ಮಾಡಬೇಕು, ಮಳೆ ಯಾವಾಗ ಬರುತ್ತದೆ ಎಂದು ಊಹಿಸಬೇಕು, ಹೇಗೆ ಜನರನ್ನು ಒಗ್ಗೂಡಿಸಬೇಕು. ಮಕ್ಕಳು ಅವರನ್ನು ತಾತ ಮಾಸ್ಟರ್ ಎಂದು ಕರೆದರು. ಒಂದು ದಿನ ಶಂಕರ್ ಸರ್ ಶಾಲೆಯ ಮಕ್ಕಳಿಗೆ ಪತ್ರ ಬರೆಯುವ ಕಾರ್ಯ ಕೊಟ್ಟರು. ನಿಮ್ಮ ಅಪ್ಪಮ್ಮನಿಗೆ ಒಂದು ಪತ್ರ ಬರೆಯಿರಿ ಎಂದರು. ಎಲ್ಲ ಮಕ್ಕಳು ಬರೆದರು. ರಂಗಪ್ಪ ಕೂಡ ಬರೆದರು. ಹಳೆಯ ಖಾಲಿ ನೋಟು ಪೇಪರ್ ಮೇಲೆ ನಡುಕದ ಕೈಯಿಂದ ಬರೆದರು, ಪ್ರಿಯ ಗೋಪಾಲ, ರಾಮು, ನಿಮ್ಮ ತಾಯಿಯೂ ಹೋದ ಮೇಲೆ ಈ ಹಳ್ಳಿಯೇ ನನಗೆ ಮನೆ. ನಾನು ಚೆನ್ನಾಗಿದ್ದೇನೆ. ಮಕ್ಕಳು ನನ್ನ ಸ್ನೇಹಿತರು. ನಿನ್ನ ಅಪ್ಪನ ಬಿತ್ತಿದ ಮರ ಈಗ ದೊಡ್ಡದಾಗಿದೆ. ಅದರ ನೆರಳಿನಲ್ಲಿ ಜನ ವಿಶ್ರಾಂತಿ ಪಡೆಯುತ್ತಿದ್ದರೆ ನೀವು ಬಾರದೇ ಇರಬಹುದು, ಆದರೆ ನಾನು ನಿಮಗೆ ಆಶೀರ್ವಾದ ಮಾಡ್ತೀನಿ. ಸಂತೋಷವಾಗಿರಿ. ಇಂತಿ ನಿಮ್ಮ ತಂದೆ. ಅದನ್ನು ಪೋಸ್ಟ್ ಕೂಡ ಮಾಡಿದರು. ಹಲವಾರು ವಾರಗಳ ನಂತರ ಒಂದು ಕಾರು ಹಳ್ಳಿಗೆ ಬಂತು. ಜನರು ನೋಡಿದರು. ನಗರದಿಂದ ಬಂದ ಇಬ್ಬರು. ಅವರು ರಂಗಪ್ಪನ ಮನೆಗೆ ಬಂದು ಕೇಳಿದರು, ಅಪ್ಪ ಎಲ್ಲಿ ವಾಸಿಸುತ್ತಾರೆ? ಹಳ್ಳಿಯವರು ಹೇಳಿದರು, ಆ ಅತ್ತಿಮರದ ಕೆಳಗೆ ಎಂದು. ಅವರು ಮರದ ಹತ್ತಿರ ಹೋದರು. ತಾತ ಮಂಚದ ಮೇಲೆ ಕುಳಿತುಕೊಂಡು ಕಾಗದಿಂದ ಚಹಾ ಚಮಚ ತಯಾರಿಸುತ್ತಿದ್ದರು. ಇಬ್ಬರನ್ನೂ ನೋಡಿ ಕ್ಷಣಕಾಲ ನಿಂತರು. ಕಣ್ಣಲ್ಲಿ ಕಣ್ಣೀರು ತುಂಬಿತು. ಗೋಪಾಲ, ರಾಮುನ? ಅವರು ತಲೆಯಾಡಿಸಿದರು. ಯಾರೂ ಮೊದಲಿಗೆ ಮಾತಾಡಲಿಲ್ಲ. ಕೇವಲ ಮೌನ. ನಂತರ ರಾಮು ಅತ್ತಿಬಿಟ್ಟ. ಅಪ್ಪ, ಕ್ಷಮಿಸಿ. ನಾವು ತಪ್ಪು ಮಾಡಿದ್ದೇವೆ. ಕಾಲದ ಹೊಳೆಯಿನಲ್ಲಿ ನಾವು ನಿಮ್ಮಿಂದ ದೂರವಾದೆವು. ರಂಗಪ್ಪ ನಗುತ್ತಾ, ಮಗ, ಮರ ತನ್ನ ನೆರಳಿಗೆ ಬರುವವರನ್ನು ಎಣಿಸಲ್ಲ. ನೀವುಗಳು ಬಂದಿರುವುದೇ ಸಾಕು ಎಂದರು. ಆ ದೃಶ್ಯ ಹಳ್ಳಿಯವರ ಕಣ್ಣಲ್ಲಿ ಸದಾ ಉರಿಯಿತು. ಗೋಪಾಲ ಮತ್ತು ರಾಮು ಹಳ್ಳಿಯ ಶಾಲೆಗೆ ಹೊಸ ಕಬ್ಬಿಣದ ಬೆಂಚುಗಳನ್ನು ಕೊಟ್ಟರು. ಅದರ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಮರದ ನೆರಳಿನ ತಾತ ರಂಗಪ್ಪ ಅವರ ಸ್ಮರಣಾರ್ಥ. ತಾತ ಬದುಕಿದ್ದರೂ ಅದು ಅವರ ಜೀವಂತ ಸ್ಮಾರಕವಾಯಿತು. ಮಕ್ಕಳಿಗೆ ಅವರ ನೆನಪೇ ಚಿರವಾಗಿ ಉಳಿಯಿತು.